ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ಇವತ್ತು ತರಕಾರಿ ಬೇಕಾಗಿತ್ತು ಅಂತ ಹೇಳಿ ನಾನು ನನ್ನ ಮಗ ಹೊರಗಡೆ ಹೋಗಿ ತರಕಾರಿ ತೊಗೊಂಬಂದ್ರಿ. ಹಾಗೆ ಬರಬೇಕಾದ್ರೆ ಸ್ವಲ್ಪ ಆಯಿಲು, ಉಪ್ಪಿನಕಾಯಿ ಇವೆಲ್ಲ ಖಾಲಿ ಆಗಿತ್ತು ಅಂತ ಇದನ್ನು ಸ್ವಲ್ಪ ತೊಗೊಂಡೆ. 4 ಐಟಮ್ ತೊಗೊಂಡಿದ್ದಕ್ಕೆ 500 ರೂಪಾಯಿ ಆಯಿತು. ಅದನ್ನೇ ಬಿಲ್ ತೋರಿಸ್ತಿದ್ದೆ. ಇನ್ನು ಇನ್ಸ್ಟೆಂಟಾಗಿ ಎಲ್ಲ ಕಾಳುಗಳು ಬಿಡಿಸಿ ಇಟ್ಟಿದ್ರು ತರಕಾರಿ ಅಂಗಡಿಯಲ್ಲಿ, ಅದನ್ನೇ ತೊಗೊಂಬಂದ್ಬಿಟ್ಟೆ. ಮಾರ್ನಿಂಗ್ ಟೈಮು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗಳಿಗೆ ಮಾಡಬೇಕಲ್ವ, ಅದಕ್ಕೆ ಈ ರೀತಿ ರೆಡಿ ಆಗಿದ್ದರೆ ನಾನು ಬೇಗ ಮಾಡ್ಕೊಬೋದು ಅಂತ ತೊಗೊಂಬಂದ್ಬಿಟ್ಟೆ. ಇನ್ನು ಮನೆಗೂ ತರಕಾರಿಗಳೆಲ್ಲ ಏನೇನು ಬೇಕೋ ವಾರಕ್ಕಾಗುವಷ್ಟು ಅದನ್ನು ತೊಗೊಂಬಂದ್ಬಿಟ್ಟಿದ್ದೀನಿ. ಇನ್ನು ನೋಡಿ ಈ ರೀತಿ ಎಲ್ಲ ತೊಗೊಂಬಂದಿದ್ದೆ. ಆದಮೇಲೆ ಹಾಗೆ ತಿನ್ನೋದಕ್ಕೆ ಅಂತ ಹೇಳಿ ಹಲಸಿನಣ್ಣು ಇತ್ತು, ಕಟ್ ಮಾಡಿಟ್ಟಿದ್ರು. ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು ಅಂತ ಹಲಸಿನಣ್ಣು ಒಂದು 50 ರೂಪಾಯಿಗೆ ತೊಗೊಂಡು, ಮಾವಿನ ಹಣ್ಣು ಒಂದು 2 kg ತೊಗೊಂಡು ಮನೆಗೆ ಬಂದ್ರಿ. ಬಂದ ತಕ್ಷಣ ಹೊಟ್ಟೆ ಹಶ್ವಂತಿದ್ದ ನನ್ನ ಮಗ ಅಂತ ಹೇಳಿ ಮ್ಯಾಗಿ ತೊಗೊಂಬಂದಿದ್ರಿ ಅಂತ ಮ್ಯಾಗಿ ಮಾಡಿಕೊಟ್ಬಿಟ್ಟೆ. ಜಾಸ್ತಿ ಮ್ಯಾಗಿ ತಿನ್ನಬಾರ್ದು, ಹೆಲ್ತ್ಗೆ ಒಳ್ಳೇದಲ್ಲ. ನಾನು ಅಷ್ಟೇ ಜಾಸ್ತಿ ಮಾಡಿಕೊಡೋದಿಲ್ಲ, ಯಾವಾಗಾದರೂ ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲಿ ಮಾಡಿಕೊಡ್ತೀನಿ ಅಷ್ಟೇ. ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ನನಗೆ ನನ್ನ ಮಗಗೆ ಎಗ್ ಫ್ರೈಡ್ ರೈಸ್ನ ಮಾಡಿಕೊಟ್ಬಿಟ್ಟೆ. ಮ್ಯಾಗಿ ಅವ್ನು ಜಾಸ್ತಿ ತಿನ್ನೋಕ್ಕಾಗಿಲ್ಲ ಅಂತಂದ, ಅದಕ್ಕೆ ಬಿಸಿ ಬಿಸಿಯಾಗಿ ಈ ರೀತಿ ಫ್ರೈಡ್ ರೈಸ್ನ ಮಾಡಿಕೊಂಡು ಹಾಗೆ ಟೋನಿ ಬ್ರೂನೋಗೆ ಎಗ್ಸ್ನ ಬಾಯ್ಲ್ ಮಾಡಿದ್ದೆ. ಅದು ನಮಗೂ ಒಂದೊಂದು ಇಟ್ಕೊಂಡು ನಾವು ಟೋನಿ ಬ್ರೂನೋಗೂ ಲಂಚ್ ಇಟ್ಬಿಟ್ಟು ನಾವು ಈಗ ಲಂಚ್ ಮಾಡ್ತಿದ್ರಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.